ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವೆಲ್ಲರೂ ಬೇಕರಿಗಳಲ್ಲಿ ಸಿಗುವಂಥ ಧಾರವಾಡ ಪೇಡನ ತಿಂದೇ ಇರ್ತೀರ ಅಲ್ವಾ? ಸೊ ಅದೇ ರೀತಿ ನಾನು ಮನೆಯಲ್ಲೇ ಹೇಗೆ ಪರ್ಫೆಕ್ಟಾಗಿ ಆ್ಯಂಡ್ ತುಂಬಾ ಈಸಿಯಾಗಿ ಧಾರವಾಡ ಪೇಡನ ಮಾಡ್ಕೊಳ್ಳೋದು ಅಂತ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ನಮಗಿಲ್ಲಿ ಮೊದಲನೇದಾಗಿ ಈ ಧಾರವಾಡ ಪೇಡಕ್ಕೆ ಬೂರಾ ಸಕ್ಕರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಬೂರಾ ಸಕ್ಕರೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ದಪ್ಪ ತಳದ ಪಾತ್ರೆಗೆ ನಾನು ಇಲ್ಲಿ 3 ಕಪ್, ಅಂದರೆ ನಾನು ಯಾವ ಕಪ್ ಅಂದರೆ ಕಾಫಿ ಕಪ್ ಇರುತ್ತಲ್ಲ ಆ ಕಪ್ಪಲ್ಲಿ ನಾನು ಮೆಜರ್ಮೆಂಟ್ನ ತಗೊಳ್ತಾ ಇದ್ದೀನಿ. ಆ ಕಾಫಿ ಕಪ್ಪಲ್ಲಿ ನಾನು 3 ಕಪ್ ಸಕ್ಕರೆ ಹಾಗೆ 1 ಕಪ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸಕ್ಕರೆ ಕಂಪ್ಲೀಟಾಗಿ ನೀರಲ್ಲಿ ಕರಗಬೇಕು. ಕರಗಿ ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬಾರ್ದು. ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ನೀವು ಈ ಪ್ರೊಸೀಜರ್ನ ಮಾಡ್ಕೋಬೇಕಾಗತ್ತೆ. ಈ ಬೂರಾ ಸಕ್ಕರೆನೇ ಧಾರವಾಡ ಪೇಡ ಮಾಡೋದಕ್ಕೆ ಒಂದು ಅವಶ್ಯಕವಾದ ಒಂದು ಇಂಗ್ರೀಡಿಯೆಂಟ್ ಆಗಿರುತ್ತೆ. ಹೀಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡ್ತಾ ನೋಡ್ತಾನೆ ಹೇಗೆ ನೊರೆ ಎಲ್ಲ ಕಟ್ತಾ ಇದೆ ಅಲ್ವಾ ಸೈಡಲ್ಲೆಲ್ಲ, ಅದು ನಾವು ನಾರ್ಮಲಾಗಿ ಸಕ್ಕರೆ ಹಚ್ಚಿ ಮಾಡ್ತೀವಲ್ವ ಅದೇ ರೀತಿ ಆಲ್ಮೋಸ್ಟ್ ಪ್ರೊಸೀಜರ್ ಸ್ವಲ್ಪ ಹಾಗೇ ಇರುತ್ತೆ. ನೋಡಿ ಬಾಣಲಿ ಸೈಡಲ್ಲೆಲ್ಲನೂ ಕೂಡ ವೈಟ್ಗೆ ಆಗ್ತಾ ಇದೆಲ್ಲ, ಸೊ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಅಂತ ಅರ್ಥ ಇದು. ಹೀಗೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಚೆನ್ನಾಗಿ ಆಡಿಸ್ತಾ ಇರಿ. ಈ ಬೂರಾ ಸಕ್ಕರೆ ಬರೀ ಧಾರವಾಡ ಪೇಡ ಅಂತಲ್ಲ, ಲಡ್ಡು ಆಗಲಿ ಬೇರೆ ಬೇರೆ ಸ್ವೀಟ್ಸ್ಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದ್ಸತಿ ಮಾಡಿಟ್ಕೊಂಡ್ರೆ ಈ ಬೂರಾ ಸಕ್ಕರೆನ ನೀವು ಏನಾದರೂ ಸ್ವೀಟ್ ಮಾಡಬೇಕಾದ್ರೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ. ನೀವು ಇದು ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲೇಟ್ಗೆ ನೀವು ಇದರಲ್ಲಿ 1 ಡ್ರಾಪ್ ಈ ಸಿರಪ್ನ ಹಾಕಿದ್ರೆ ನೋಡಿ ಅದು ನಿಧಾನಕ್ಕೆ ಇಳಿ ಬರ್ತಾ ಇದೆ. ನಾರ್ಮಲಾಗಿ ನೀರು ಹಾಕಿದ್ರೆ ತಕ್ಷಣ ಬಂದ್ಬಿಡುತ್ತಲ್ವ, ಸೊ ಇದು ಹಾಗಲ್ಲ, ನಿಧಾನಕ್ಕೆ ಇಳಿಯುತ್ತೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಈ ಟೈಮ್ನಲ್ಲಿ ನೀವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ಕೈನ ಬಿಡೋ ಹಾಗೆ ಇಲ್ಲ. ಕಂಟಿನ್ಯೂಸ್ ಆಗಿ ನೀವು ಅದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು, ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು. ನೋಡ್ತಾನೆ ಅದು ಹೇಗೆ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವೀಟ್ಸ್ಗಳಿಗಂತೂ ತುಂಬಾ ಹೇಳಿ ಮಾಡಿಸ್ದಂಗೆ ಇರುತ್ತೆ. ನೋಡಿ ನೋಡ್ತಾನೆ ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿದೆ. ನೀವು ಈ ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಿಸಿನಲ್ಲೇ ಇದನ್ನು ಚೆನ್ನಾಗಿ ಆ ಲಮ್ಸ್ ಎಲ್ಲ ಏನಿರುತ್ತೆ ಅದನ್ನು ನೀವು ಆ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ ಸ್ಪೂನಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಅನಿಸಿದ್ರೆ ನಿಮಗೆ ಒಂದು ಬೌಲ್ ಇರುತ್ತಲ್ಲ, ಸ್ವಲ್ಪ ಗಟ್ಟಿಯಾಗಿರುವಂಥ ಬೌಲ್ನ ತಗೊಂಡು ಅಲ್ಲಿ ಏನೇನು ಲಮ್ಸ್ ಇದೆ ಅದನ್ನು ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಆಗ ಕಂಪ್ಲೀಟಾಗಿ ಲಮ್ಸ್ ಹೊಡ್ಕೊಂಡು ಬಿಡತ್ತೆ. ನಂತರ ನೀವು ಇದನ್ನು ನಾರ್ಮಲಾಗಿ ಜರಡಿ ಹಿಡ್ಕೊಳ್ತೀವಲ್ಲ ಅದರಲ್ಲಿ ಹಾಕಿ ಜರಡಿ ಹಿಡ್ಕೊಳ್ಬೋದು. ಇನ್ನು ಈಸಿ ಮೆಥಡ್ ಏನು ಅಂತ ಹೇಳಿದ್ರೆ, ನಾನು ಅಷ್ಟನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ರೌಂಡ್ ಮಿಕ್ಸಿ ಮಾಡಿಕೊಂಡು ಅದನ್ನು ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಜರಡಿ ಮೇಲೂ ಕೂಡ ಸ್ವಲ್ಪ ಕ್ರಿಸ್ಟಲ್ ಥರ ಬರುತ್ತೆ, ಬಟ್ ಅದನ್ನು ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಇನ್ನೊಂದು ಸಲ ನೀವು ಮಿಕ್ಸಿ ಮಾಡಿಕೊಂಡು ಮತ್ತೆ ಇದನ್ನು ಜರಡಿ ಹಿಡ್ಕೊಂಡ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬೂರಾ ಶುಗರ್ ರೆಡಿ ಆಯಿತು ಅಂತ. ಇದನ್ನು ನಾನೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬೂರಾ ಸಕ್ಕರೆನ ಹೇಗೆ ಮಾಡೋದು ಅಂತ ನೋಡಾಯ್ತಲ್ವ. ಇವಾಗ ನಾವು ಪೇಡನ ಹೇಗೆ ಮಾಡೋದು ಅಂತ ನೋಡೋಣ. ಈ ಪೇಡ ಮಾಡೋದಕ್ಕೆ ನಾನು ಒಂದು ದಪ್ಪ ತೆಳದ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಆ ಬಾಣಲೆಗೆ 1 ಸ್ಪೂನ್ ತುಪ್ಪ, ಹಾಗೆ ನಾನು ಮೆಜರ್ಮೆಂಟ್ ಕಪ್ ಅಂತ ಇಟ್ಕೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 1 ಕಪ್ ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಯಾವುದೇ ಬ್ರ್ಯಾಂಡ್ ಹಾಲಿನ ಪುಡಿನ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದೇ ಬ್ರ್ಯಾಂಡ್ ಇದೇ ಬ್ರ್ಯಾಂಡ್ ಅಂತ ಏನೂ ಇಲ್ಲ. ನಿಮಗೆ ಹತ್ತಿರದಲ್ಲಿ ಯಾವುದು ಅವೈಲಬಲ್ ಇದೆ ಆ ಪೌಡರ್ನೇ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಈ ತುಪ್ಪದ ಜೊತೆಗೆ ಮಿಲ್ಕ್ ಪೌಡರ್ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಇದನ್ನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಹೈ ಫ್ಲೇಮ್ ಇಟ್ಬಿಟ್ರೆ ನಿಮಗೆ ಇದು ಫುಲ್ ಸೀದೋಗಿಬಿಡುತ್ತೆ ಆ್ಯಂಡ್ ಪೇಡನೂ ಕೂಡ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಕೈ ಬಿಟ್ಟರೂ ಕೂಡ ಸೀದೋಗಿಬಿಡುತ್ತೆ. ಸೊ ಕೈ ಆಡಿಸ್ಕೋತಾನೆ ಇರಿ. ಒಂದು 10 ನಿಮಿಷ ಬೇಕಾಗ್ಬೋದು ಅಷ್ಟೇ ಈ ಪ್ರೊಸೀಜರ್. ಸೊ ಹಾಗಾಗಿ ಒಂದು 10 ನಿಮಿಷ ಕೂಡ ನೀವು ಕೈ ಬಿಡದೇ ಚೆನ್ನಾಗಿ ತಿರುಕೊಳ್ತಾ ಇರಿ. ಆ್ಯಂಡ್ ನೋಡ್ತಾನೆ ನೋಡಿ ಹೇಗೆ ಕಲರ್ ಸ್ವಲ್ಪನೇ ಚೇಂಜ್ ಆಗ್ತಾ ಬರ್ತಾ ಇದೆ. ಹಾಗೆ ಇದು ಗೋಲ್ಡನ್ ಕಲರ್ ಅಂದರೆ ಒಂಥರ ಬ್ರೌನಿಷ್ ಕಲರ್ ಬರಬೇಕು. ಅಲ್ಲಿವರೆಗೂ ಇದನ್ನು ನೀವು ಹೀಗೆ ಕಂಟಿನ್ಯೂಸ್ ಹೊರ್ಕೊಳ್ತಾನೆ ಇರಬೇಕು.
ಹೊರಗಡೆಯಿಂದ ಎಲ್ಲ ತೊಗೊಂಡು ಬಂದು ತಿನ್ನೋದಕ್ಕಿಂತ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಲ್ವಾ. ಸೊ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಈಸಿ ಮೆಥಡ್ ಇದು. ನೋಡ್ತಾ ನೋಡ್ತಾನೆ ಹೇಗೆ ಸ್ವಲ್ಪ ಸ್ವಲ್ಪನೇ ಕಲರ್ ಬಿಡ್ತಾ ಇದೆ ನೋಡಿ. ಇದೇ ರೀತಿ ಬ್ರೌನಿಷ್ ಕಲರ್ ಅಂದರೆ ಧಾರವಾಡ ಪೇಡ ಕಲರ್ ಇರುತ್ತೆ ನೋಡಿ, ಆ ಕಲರ್ಗೆ ಇದು ಟರ್ನ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು. ಅಲ್ಲಿವರೆಗೆ ಇದನ್ನು ನೀವು ಕೈ ಬಿಡ್ದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೋಡಿ ಇವಾಗ ಇದು ಕಂಪ್ಲೀಟಾಗಿ ಬ್ರೌನ್ ಕಲರ್ ಆಗಿದೆ, ಇದು ಪರ್ಫೆಕ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನಾನು 1 ಕಪ್ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೆ ನೋಡಿ, ಅದೇ ಕಪ್ಪಲ್ಲಿ ನಮಗೆ ಇವಾಗ ಇದು 3/4 ಕಪ್ಪಷ್ಟು ಹಾಲು ಬೇಕಾಗತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಹಾಕ್ಕೊಳ್ಬೋದು 1 ಕಪ್ ಪೂರ್ತಿ, ಬಟ್ ಸ್ವಲ್ಪನೇ ಸೇರಿಸ್ಕೊಂಡ್ರೆ ನಮಗೆ ಎಷ್ಟು ಬೇಕಾಗತ್ತೆ ನೋಡ್ಕೊಳ್ಬೋದಲ್ವ. ಸೊ ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ನಾನು ತೊಗೊಂಡಿದ್ದಿನ 3/4 ಕಪ್ಪಷ್ಟು ಹಾಲು ಕೂಡ ಹಿಡಿಸಿದೆ. ಈಗ ಸ್ವಲ್ಪ ನಿಮಗೆ ಸಾಫ್ಟ್ ಅಂತ ಅನಿಸ್ಬೋದು, ಬಟ್ ಅದು ವಾಟರ್ ಕಂಟೆಂಟ್ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ವ. ಸೊ ಹಾಗಾಗಿ ಅದು ಸರಿ ಹೋಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲನೂ ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಟೈಮಲ್ಲಿ ಬೇಕಿದ್ರೆ ನೀವು 1/2 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹೀಗೆ ಬಾಣಲಿ ಬಿಟ್ಟು ಬರಬೇಕು ಉಂಡೆ ಗಾತ್ರದಲ್ಲಿ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಕನ್ಸಿಸ್ಟೆನ್ಸಿ ನಿಮಗೆ ಕರೆಕ್ಟ್ ಇದೆಯಾ, ಪರ್ಫೆಕ್ಟ್ ಇದೆಯಾ ಅಂತ ನೋಡೋದಕ್ಕೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅಲ್ಲಿ ಏನಿದೆ ಆ ಮಿಕ್ಸ್ಚರ್ ಅದನ್ನು ತಗೊಂಡು ಸ್ವಲ್ಪ ಉಂಡೆ ಥರ ಮಾಡ್ಕೊಳ್ಳಿ. ಉಂಡೆ ಥರ ಮಾಡ್ಕೊಳ್ಳುವಾಗ ನಿಮಗೆ ಅದು ಕೈಗೆ ಅಂಟಲಿಲ್ಲ ಅಂತ ಹೇಳಿದ್ರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ. ಸೊ ನಾನು ಇವಾಗ ಅದನ್ನು ಆ ಬಾಣಲಿಯಿಂದ ತೆಗೆದು ಬೇರೆ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬಾಣಲಿ ಕೂಡ ಬಿಸಿ ಇದೆ ಅಲ್ವಾ, ಸ್ವಲ್ಪ ಸೀದೋಗ್ಬಿಟ್ರೆ ಅಷ್ಟು ಚೆನ್ನಾಗಿ ಆಗಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ತಣ್ಣಗಾಗಿದೆ, ನಾನು ಅದನ್ನು ಚೆನ್ನಾಗಿ ಕೈಯಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾವು ಈ ಟೈಮಲ್ಲಿ ಒಂದು 3/4 ಕಪ್ ಆಗುವಷ್ಟು ಪೂರಾ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ. ಈ ಸಕ್ಕರೆನ ಹಾಕ್ಕೊಂಡು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಲಂಪ್ಸ್ ಥರ ಇರುತ್ತಲ್ವ, ಅದು ಎಲ್ಲ ನೀಟಾಗಿ ಹೊಡ್ಕೊಂಡು ಸಕ್ಕರೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು, ನಾನು ಆ್ಯಡ್ ಮಾಡಿಲ್ಲ, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಇದಕ್ಕೆ ನಾನು 1 ಕಪ್ ಮಿಲ್ಕ್ ಪೌಡರ್ಗೆ 3/4 ಕಪ್ ಬೂರಾ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಇಷ್ಟು ಆ್ಯಕ್ಚುಲಿ ಪರ್ಫೆಕ್ಟಾಗಿರುತ್ತೆ. ನಿಮಗೇನಾದರೂ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು, ಸ್ವಲ್ಪ ಸ್ವೀಟ್ ಅಂಶ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇಂಚೂರು ಬೇಕಿದ್ರೆ ಬೂರಾ ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು. ಯಾಕಂದರೆ ನಾವು ಮೇಲ್ ಕೂಡ ಹೊರಳಿಸ್ತೀವಲ್ವ, ಅದು ಕೂಡ ಸಕ್ಕರೆ ಇರುತ್ತೆ. ಸೊ ನಮಗೆ ಇದು ಮೈಲ್ಡ್ ಆಗಿರುತ್ತಲ್ವ ಧಾರವಾಡ ಪೇಡ, ಹಾಗಾಗಿ ಇಷ್ಟು ಸಕ್ಕರೆ ಸಾಕು ಅಂತ ಅನಿಸುತ್ತೆ. ನಿಮಗೆ ಅಷ್ಟು ಮಿಕ್ಸ್ ಮಾಡ್ಕೊಂಡ ನಂತರ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಅದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ಯಾಕಂದರೆ ಧಾರವಾಡ ಪೇಡ ಇದೇ ಶೇಪ್ ಇರುತ್ತೆ ಅದೇ ಶೇಪ್ ಇರುತ್ತೆ ಅಂತ ಏನೂ ಇಲ್ಲ ಅಲ್ಲ. ಸೊ ಹಾಗಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದನ್ನು ಉಂಡೆ ಮಾಡಿಕೊಂಡು ನೀವು ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಹೊರಗಡೆ ಎಲ್ಲ ಅಷ್ಟೊಂದು ದುಡ್ಡನ್ನು ಕೊಟ್ಟು ತೊಗೊಂಡು ಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಒಂದು ½ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ತುಂಬಾ ರುಚಿಯಾಗಿರುವಂತಹ ಧಾರವಾಡ ಪೇಡನ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಹೊರಗಡೆಯಿಂದ ಐಟಮ್ಸ್ ಪರ್ಚೇಸ್ ಮಾಡೋವಂಥದ್ದೇನೂ ಇರಲ್ಲ ಇಲ್ಲಿ. ಎಲ್ಲದೂ ಕೂಡ ನೀವು ಮನೇಲಿ ದಿನನಿತ್ಯ ಏನು ಉಪಯೋಗಿಸ್ತಾ ಇರ್ತೀರಾ ಅದೇ ಐಟಮ್ಸಿಂದ ನೀವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ನೋಡಿ ಆ ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬಾ ಪರ್ಫೆಕ್ಟಾಗಿದೆ ಆ್ಯಂಡ್ ತುಂಬ ಸಾಫ್ಟಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ.